ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ, ಹಾಗೆ ವಿಷ್ಣುವಿನ ಭಕ್ತರು ಯಾರೆಲ್ಲ ಇದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಅಂತ ಹೇಳ್ತಾ, ಇವತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೀನಿ. ವೈಕುಂಠ ಏಕಾದಶಿ ದಿನ ರಾಯರಿಗೆ ಹೇಗೆ ಪೂಜೆ ಮಾಡಬೇಕು, ಹಾಗೆ ರಾಯರ ಅನುಗ್ರಹ ಪಡೆಯಲು ನಾವು ಹೇಗೆ ಪೂಜೆ ಮಾಡಬೇಕು ಎಂಬ ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೀನಿ. ಏಕಾದಶಿ ಇದೇ ಡಿಸೆಂಬರ್ 30ರಂದು ಮಂಗಳವಾರ ಬಂದಿರುವುದರಿಂದ ರಾಯರಿಗೆ ಹೇಗೆ ಪೂಜೆ ಸಲ್ಲಿಸಬೇಕು ಎಂಬ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೈಕುಂಠ ಏಕಾದಶಿ ರಾಯರ ಪೂಜೆ ಎಂದರೆ ವಿಷ್ಣು ದೇವರು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಈ ಪವಿತ್ರ ದಿನದಂದು ಮಾಡಲಾಗಿದೆ. ವಿಶೇಷವಾಗಿ ಮಂತ್ರಾಲಯದ ಶ್ರೀಗಳು ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸುತ್ತಾರೆ. ಭಕ್ತರೆಲ್ಲ ಉಪವಾಸ, ಜಾಗರಣೆ, ವಿಷ್ಣು ನಾಮಸ್ಮರಣೆ ಮತ್ತು ವಿಷ್ಣು ದೇವಾಲಯಗಳ ದರ್ಶನ ಕೂಡ ಮಾಡ್ತೇವೆ. ನಾವೆಲ್ಲರೂ ಏಕಾದಶಿ ದಿನ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಕೂಡ ನಾವು ಮಾಡ್ತೀವಿ. ಈ ವೈಕುಂಠ ಏಕಾದಶಿ ದಿನ ವೈಕುಂಠದ ಬಾಗಿಲು ತೆರೆಯುತ್ತದೆ. ಆದ್ದರಿಂದ ವಿಷ್ಣುವಿನ ಆರಾಧನೆ ಇದು ಅತ್ಯಂತ ಶ್ರೇಷ್ಠವಾದ ದಿನ ಎಂದು ಹೇಳಲಾಗಿದೆ. ವೈಕುಂಠ ಏಕಾದಶಿ ಮತ್ತು ರಾಯರ ಪೂಜೆ ಮಹತ್ವವನ್ನು ಇವತ್ತು ನಾವು ತಿಳಿಯೋಣ ಈ ವಿಡಿಯೋದಲ್ಲಿ. ವಿಷ್ಣುವಿನ ಆರಾಧನೆ ಈ ದಿನ ವಿಷ್ಣುವಿನ ಭಕ್ತರು ವಿಶೇಷವಾಗಿ ಪೂಜೆ ಸಲ್ಲಿಸುತ್ತಾರೆ. ಮಂತ್ರಾಲಯದ ಶ್ರೀಗಳು ಕೂಡ ವೆಂಕಟೇಶ್ವರ ಸ್ವಾಮಿಗೆ ಪುಷ್ಪಾರ್ಚನೆ ಮಾಡಿ ತುಳಸಿ ಮಾಲೆಯನ್ನು ಹಾಕಿ ಹಾಗೆ ಮಂಗಳಾರತಿ ಕೂಡ ಸಲ್ಲಿಸುತ್ತಾರೆ. ಈ ದಿನ ವೈಕುಂಠ ದ್ವಾರ ಕೂಡ ತೆರೆದು ಭಕ್ತರಿಗೆ ಮೋಕ್ಷದ ಮಾರ್ಗ ಸುಗಮವಾಗುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಹಾಗೆ ವಿಶೇಷ ಪೂಜೆ ವಿಷ್ಣುವಿಗೆ ಅರ್ಪಣೆ ಕೂಡ ಸಲ್ಲುತ್ತದೆ. ಈ ದಿನ ಭಕ್ತರು ಪೂರ್ಣ ದಿನ ಉಪವಾಸವಿದ್ದು ಹಾಗೆ ರಾತ್ರಿ ಜಾಗರಣೆ ಕೂಡ ಮಾಡ್ತಾರೆ. ಏಕಾದಶಿ ಅಂದ್ರೆ ಉಪವಾಸ ಮಾಡೋದು. ಕೆಲವು ಭಕ್ತರು ಭಕ್ತಿ ಶ್ರದ್ಧೆಯಿಂದ ಉಪವಾಸ ಕೂಡ ಮಾಡ್ತಾರೆ, ರಾತ್ರಿ ಜಾಗರಣೆ ಕೂಡ ಮಾಡ್ತಾರೆ. ಹಾಗೆ ವಿಷ್ಣು ಸಹಸ್ರನಾಮ ಪಠಣೆ ಹಾಗೆ ಧ್ಯಾನ ಮತ್ತು ನಾವು ಏಕಾದಶಿ ದಿನ ವಿಷ್ಣುದು ಸಹಸ್ರನಾಮ ಹೇಳುವುದರಿಂದ ನಮಗೆ ಪುಣ್ಯ ಕೂಡ ಬರುತ್ತದೆ. ಹಾಗೆ ನಾವು ವೈಕುಂಠ ಏಕಾದಶಿ ದಿನ ಈ ಒಂದು ಮಂತ್ರವನ್ನು ಹೇಳಬೇಕು. ಆ ಮಂತ್ರ ಯಾವುದು ಗೊತ್ತಾ? ಓಂ ನಮೋ ನಾರಾಯಣಾಯ ನಮಃ ಅಥವಾ ಹರೇ ಕೃಷ್ಣ ಅಂತ ಮಂತ್ರನೂ ಕೂಡ ಹೇಳಬಹುದು. ಯಾವ ಮಂತ್ರ ಹೇಳಬಹುದು ಅಂದರೆ ಓಂ ನಮೋ ನಾರಾಯಣಾಯ ದಯವಿಟ್ಟು ಕ್ಷಮೆ ಇರಲಿ. ಓಂ ನಮೋ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು ನಾವು ಹೇಳಬಹುದು. ಬೆಳಗ್ಗೆ ಬೇಗ ಎದ್ದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಿಮ್ಮನೆ ಹತ್ರ ಇದ್ದರೆ ದೇವರ ದರ್ಶನ ಕೂಡ ಮಾಡಿ. ಈ ದಿನ ನೀವು ಉಪವಾಸ ಇರುವುದಾದರೆ ರೈಸ್ ಐಟಮ್ ಏನಾದರೂ ಇರುತ್ತಲ್ವ, ಅದನ್ನೆಲ್ಲ ನಿಷೇಧಿಸಲಾಗಿದೆ. ಹಾಲು ಅಥವಾ ಹಣ್ಣು ಆ ಥರ ಸೇವಿಸಬಹುದು. ಅಕಸ್ಮಾತ್ ನಿಮಗೆ ಹೊಟ್ಟೆ ಹಸಿವು ತಡೆಯೋಕ್ಕಾಗಲ್ಲ ಅಂದರೆ ಸಿಹಿ ಅವಲಕ್ಕಿ ಮಾಡಿಕೊಂಡು ಕೂಡ ತಿನ್ನಬಹುದು. ನಾವು ಹಾಲು ಹಣ್ಣು ತಿಂತೀವಿ ಅಂದರೆ ಅದನ್ನು ಕೂಡ ಮಾಡಬಹುದು. ವೈಕುಂಠ ಏಕಾದಶಿ ದಿನ ರಾಯರ ಪೂಜೆ ಎಂದರೆ ವಿಷ್ಣು ಮತ್ತು ರಾಯರ ಅನುಗ್ರಹ ಪಡೆಯಲು ಭಕ್ತಿಯಿಂದ ಉಪವಾಸ ಜಾಗರಣೆ ಮಾಡಿ ರಾಯರ ಅನುಗ್ರಹವನ್ನು ಪಡೆಯಿರಿ. ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಕೂಡ ಮಾಡಿ. ಹಾಗೆ ನಾವು ಓಂ ನಮೋ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು
ಹೇಳಿ ಮನಸ್ಸಲ್ಲಿ ಕೂಡ ಹೇಳ್ಬೋದು. ಹಾಗೆ ನಾವು ರಾಯರ ವ್ರತ ಏಕಾದಶಿ ರಾಯರ ವ್ರತ ಮಾಡ್ತೀವಿ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಮಂತ್ರವನ್ನು ನೀವು 9 ಬಾರಿ ಇಲ್ಲ ಅಂದರೆ 21 ಬಾರಿ ಕೂಡ ನೀವು ಜಪಿಸಬಹುದು. ಅದು ದೊಡ್ಡ ಇದೆ ಅಂತ ನಿಮ್ಗನ್ಸಿದ್ರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಕೂಡ ನೀವು ಹೇಳಿ ರಾಯರಿಗೆ ತುಳಸಿ ಮಾಲೆಯನ್ನು ಹಾಕಿ ಹಾಗೆ ರಾಯರಿಗೆ ಶ್ರೀಗಂಧವನ್ನು ಹಚ್ಚಿ ಪೂಜೆ ಸಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭವಾಗಲಿ.